Oh, yes. Here it is. We've been at Delhi, Mumbai, Pune, Raipur, Rajkot, Mohali, Kanpur, Kolkata, Vizag, Hyderabad, and tonight we're in Bengaluru. It's the final, the big one. The M. Chinnaswamy Stadium in Bengaluru. We're well ready. Are you? Here we go. That's the other man outside the circle, sweeping on the offside. For runs, straight. Catch it! Oh. It's down. It's down. The left hand went up, but he couldn't keep a hold of it. Big chance there. ಕ್ರಿಕೆಟ್ 11 ಜನ ಆಟಗಾರರು ಒಂದು ತಂಡ ಕಟ್ಕೊಂಡು ಆಡುವಂಥ ಈ ಆಟಕ್ಕೆ ಬಹಳಷ್ಟು ಜನ ಕೋಟ್ಯಾಂತರ ಮೂರ್ಖರು ಕೂತ್ಕೊಂಡು ನೋಡೋ ಆಟ ಅಂತ ಬೈಕೋತಾರೆ. ಇನ್ನು ಕೆಲವ್ರಿಗೆ ಇದನ್ನು ಬಿಟ್ಟರೆ ಇದಕ್ಕಿಂತ ಅದ್ಭುತವಾದ ಮನೋರಂಜನೆ ಮತ್ತೊಂದಿಲ್ಲ. ಕೆಲವ್ರಿಗಂತೂ ತಮ್ಮ ನೆಚ್ಚಿನ ತಂಡ, ತಮ್ಮ ನೆಚ್ಚಿನ ಆಟಗಾರ ಅಂದರೆ ಪ್ರಾಣ ಬಿಡ್ತಾರೆ. ಆದರೆ ಇವತ್ತು ಕ್ರಿಕೆಟ್ ಅನ್ನೋದು ಬರೀ ಒಂದು ಆಟ ಅಥವಾ ಮನೋರಂಜನೆಗೆ ಸೀಮಿತವಾಗಿಲ್ಲ. ಇವತ್ತು ಅದೊಂದು ದಂಧೆ ಆಗಿ ಹೋಗಿದೆ. ಆಟ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾವ ಬಾಲ್ಗೆ ಸಿಕ್ಸರ್ ಹೋಗುತ್ತೆ, ಯಾವ ಬಾಲ್ಗೆ ವಿಕೆಟ್ ಬೀಳುತ್ತೆ, ಟಾಸ್ ಯಾರು ಗೆಲ್ತಾರೆ ಸೋಲ್ತಾರೆ, ಅಲ್ಲಿ ತನಕನೂ ಪ್ರೆಡಿಕ್ಟ್ ಮಾಡ್ಕೋತಾ ದುಡ್ಡು ಕಟ್ಕೊಂಡು ಆಡೋದು ಬೆಟ್ಟಿಂಗ್. ಇದು ಕಾನೂನು ಬಾಹಿರ. ಆದರೂ ಈ ಬೆಟ್ಟಿಂಗ್ ದಂಧೆ ಮುಂದುವರಿತಾನೇ ಇದೆ. ಪ್ರೆಡಿಕ್ಷನ್ ಸರಿ ಹೋದರೆ ಲಾಭ, ಉಲ್ಟಾ ಹೊಡೆದ್ರೆ ನಷ್ಟ. ಎಲ್ಲ ವರ್ಗದವರು ಈ ಬೆಟ್ಟಿಂಗ್ ಮೋಹಕ್ಕೆ ಒಳಗಾಗಿರೋರೆ. ಈ ಬೆಟ್ಟಿಂಗ್ ದಂಧೆ ಕಾಲೇಜ್ ಹುಡುಗರನ್ನೂ ಏನು ಬಿಟ್ಟಿಲ್ಲ. ಮನೋಜ್, ಸ್ಟೀಫನ್ ಮತ್ತು ಜಮೀಲ್ ಇವ್ರಿಗೂ ಕ್ರಿಕೆಟ್ ಬೆಟ್ಟಿಂಗ್ ಮಾಡಿ ದುಡ್ಡು ಮಾಡಬೇಕು ಅನ್ನೋ ಆಸೆ ಇತ್ತು. ಹೋದ ಸರಿ ಸೀಸನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಆಡಿ ಚೆನ್ನಾಗಿ ದುಡ್ಡು ಮಾಡಿದರು. ಈ ಸಲ ಸೀಸನು ಹತ್ತಿರ ಬಂದಿತ್ತು. ಇವ್ರಿಗೂ ದುಡ್ಡಿನ ಅವಶ್ಯಕತೆ ಇತ್ತು. ಏನೋ ಮಚ್ಚ ಕ್ಲಾಸ್ಗೆ ಹೋಗಿಲ್ವಾ? ಇದೇನೋ ಮಚ್ಚ ಹೊಸ್ದಾಗಿ ಕೇಳ್ತಾ ಇದ್ಯಾ? ಆ ಎಲೆಕ್ಟ್ರಾನಿಕ್ಸ್, ಆ ಸರ್ಕ್ಯೂಟು ಒಂದು ತಲೆಗೆ ಹೋಗಲ್ವಲ್ಲ. ಸರಿ ಅದ್ ಬಿಡು. ನೆನ್ನೆ ಮ್ಯಾಚ್ ಅಲ್ಲಿ ನನ್ನ ಕಸಿನ್ 1 ಲಕ್ಷ ಗೆದ್ದಂತಮ್ಮ. ಹೌದಾ? ಒಳ್ಳೆ ದುಡ್ಡು ಮಾಡೋ ಟೈಮಲ್ಲಿ ಕೈಲಿ ಕಾಸು ಇಲ್ಲದೆ ಕೂತಿದ್ದೀವಿ. ಹೋದ ಸಲ ಮ್ಯಾಚ್ ಅಲ್ಲಿ 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ 1.5 ಲಕ್ಷ ಲಾಭ ಮಾಡಿದ್ವಿ. ಈ ಸಲನೂ ಒಳ್ಳೆ ದುಡ್ಡು ಮಾಡ್ಬೇಕಾ? ಇನ್ವೆಸ್ಟ್ ಮಾಡಕ್ ದುಡ್ಡು ಬೇಕಲ್ಲಪ್ಪ. ಅದಕ್ಕೆ ಹೇಳಿದ್ದು, ನೀವಿಬ್ರು ಬುದ್ಧಿವಂತರು ತಾನೆ, ಏನಾದ್ರು ಪ್ಲಾನ್ ಮಾಡಿ. ಮಗ, ನಾತ ಒಂದು ಪ್ಲಾನ್ ಇದೆಯೋ? ಏನ್ ಪ್ಲಾನ್ ಮಚ್ಚ? ಕಿಡ್ನಾಪ್ ಮಾಡಿದ್ರೆ ಹೆಂಗಿರುತ್ತೆ? ಏನು ಕಿಡ್ನಾಪ? ಮೆಲ್ಲಿಗೆ ಮಾತಾಡೋ. ಲೋ, ನಿನ್ನ ಬುದ್ಧಿವಂತ ಅನ್ಕೊಂಡಿದ್ನಲ್ಲೋ, ಕಿಡ್ನಾಪ್ ಮಾಡಿ ದುಡ್ಡು ತಗೊಳ್ದಿನ ಕಡ್ಲಪುರಿ ಮಾಡ್ದಂಗೆ ಅನ್ಕೊಂಡಿದ್ಯಾ? ದುಡ್ಡು ಬೇಕಂದ್ರೆ ಕಷ್ಟ ಪಡ್ಲೇಬೇಕು, ರಿಸ್ಕ್ ಅಂತೂ ತಗೊಂಡ್ಲೇಬೇಕು. ನಿಮ್ಮಪ್ಪ ನಮ್ಮಪ್ಪ ದುಡ್ಡಿನ ಗಿಡ ನೆಟ್ಟಿಲ್ವಲ್ಲ, ಬೆಟ್ಟಿಂಗ್ ಆಡೋ ಕಾಸು ಎಲ್ಲಿಂದ ಬರುತ್ತೆ? ಆದ್ರೂ ಇದೆಲ್ಲ ರಿಸ್ಕ್ ಅನ್ಸಲ್ಲ ಮಚ್ಚ. ರಿಸ್ಕ್ ಗುರು. ಸಿಗಾಕೊಳ್ಳೋದು ಒಂದು ಆಪ್ಷನ್ ಆದ್ರೆ ಬಚಾವ್ ಆಗೋದು ಇನ್ನೊಂದು ಆಪ್ಷನ್. ಬಚಾವ್ ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ಓ, ಪರ್ಫೆಕ್ಟ್ ಕ್ರೈಮಾ? ಅಂಡ್ ಮಚ್ಚ, ಈ ಪೊಲೀಸ್ಗಳು ಅಷ್ಟೊಂದು ಹಾನೆಸ್ಟ್ ಆಗಿರಲ್ಲ ಕಣೋ. ಮೋಸ ಮಾಡೋರು ತುಂಬಾ ಜನ ಇರ್ತಾರೆ. ಏನ್ ನಿನ್ ಪಾಯಿಂಟು? ನೋಡ್ಗುರು, ನಮ್ ಯಾರ ಹತ್ರನೂ ಲಕ್ಷಗಳಿಲ್ಲ. ನಮ್ಗೆ ರಾತ್ರಿ ದುಡ್ಡು ಬರ್ಬೇಕಂದ್ರೆ ಒಂದು ರಾತ್ರಿ ಬ್ಯಾಂಕ್ ದರೋಡೆ ಮಾಡಬೇಕು, ಇಲ್ಲ ಕಿಡ್ನಾಪ್ ಮಾಡಬೇಕು. ಆದ್ರೆ ಬ್ಯಾಂಕ್ ದರೋಡೆ ಮಾಡೋದು ನಾವ್ ಅನ್ಕೊಳೋದು ಸುಲಭ ಅಲ್ಲ. ಯಾಕಂದ್ರೆ ಬ್ಯಾಂಕ್ ನೋಟ್ಗಳ ಮೇಲೆ ನಂಬರ್ಗಳು ಇರ್ತವೆ. ಆದ್ರೆ ಈ ಕಿಡ್ನಾಪ್ ಮಾಡಿದ್ರೆ ಮೋಸ್ಟ್ ಆಫ್ ಆಲ್ ಕೇಸಲ್ಲಿ ಬರೀ ಬ್ಲಾಕ್ ಮನಿನೇ ಕೊಡೋದು. ಏನೋ ತುಂಬಾ ಯೋಚನೆ ಮಾಡಿರೋ ಆಗಿದೆ. ಯಾರನ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಪ್ಲಾನ್ ಮಾಡಿದೀನೋ. ದೊಡ್ಡ ಶ್ರೀಮಂತರು ಮಗ ಅವನು. 10 ಲಕ್ಷ ರೂಪಾಯಿ ಎಲ್ಲ ಚಿಲ್ಲರೆ ಅವ್ರಿಗೆ. ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬಿಟ್ಟು ಕಿಡ್ನಾಪ್ ಮಾಡಿದ್ರೆ 10 ಲಕ್ಷ ರೂಪಾಯಿ ನಮ್ದಾಗುತ್ತೆ. ಯಾರನ್ನ ಕಿಡ್ನಾಪ್ ಮಾಡೋದು? ಅಶೋಕ್. CS A ಸೆಕ್ಷನ್ ಅಲ್ಲಿ ಇದಾನಲ್ಲ ಅವನಾ? ಎಸ್. ಇದೇ ಅಶೋಕ್ ಮನೆ. ಮನೆಯಲ್ಲಿ ಅವನ್ ಬಿಟ್ಟು ಇರೋದು 4 ಜನ. ಅಪ್ಪ ಜಯದೇವ್, ಚಿಕ್ಕಪ್ಪ ಮಹಾದೇವ್. ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದೆ. ಇಬ್ರು ಅದರಲ್ಲಿ ಪಾರ್ಟ್ನರ್ಸು. ಅಮ್ಮ ಚಿಕ್ಕಮ್ಮ ಇಬ್ರು ಹೌಸ್ ವೈಫ್. ಆ ಮನೆಗೆ ಇವನು ಒಬ್ನೇ ಮಗ. ಚಿಕ್ಕಪ್ಪ ಚಿಕ್ಕಮ್ಮಂಗೆ ಮಕ್ಳಿಲ್ಲ.
ಅಪ್ಪ ಚಿಕ್ಕಪ್ಪ ಬೆಳಗ್ಗೆ ಕಾರಲ್ಲಿ ಆಫೀಸ್ಗೆ ಹೋಗ್ಬಿಡ್ತಾರೆ. ಹೆಂಗಸ್ರಿಬ್ರು ಮನೇಲೇ ಇರ್ತಾರೆ. ಅಶೋಕ್ ಅರೌಂಡ್ 9:30ಗೆ ಕಾಲೇಜ್ಗೆ ಬೈಕಲ್ಲಿ ಹೋಗ್ತಾನೆ. ಅವ್ನು ಹೋಗೋ ರೂಟ್ ಸ್ವಲ್ಪ ಬಿಸಿ ಇರುತ್ತೆ, ಟ್ರಾಫಿಕ್ ಜಾಸ್ತಿ. ಕಾಲೇಜಲ್ಲಿ CCTVಗಳಿವೆ, ಸೆಕ್ಯೂರಿಟಿ ಇರ್ತಾನೆ. ನೋಡ್ರೋ, ಕಾಲೇಜ್ ಬೇಗ ಮುಗಿದ್ರೆ ಅಶೋಕ್ ಕಾಲೇಜಿಂದ ಸೀದಾ ಮನೆಗೆ ಹೋಗ್ತಾನೆ. ಮನೆಯಿಂದ ಟ್ಯೂಷನ್ಗೆ ಹೋಗ್ತಾನೆ. ಅಕಸ್ಮಾತ್ ಕಾಲೇಜ್ ಏನಾದ್ರು ಲೇಟ್ ಆದ್ರೆ ಕಾಲೇಜಿಂದ ಡೈರೆಕ್ಟ್ ಆಗಿ ಟ್ಯೂಷನ್ಗೆ ಹೋಗ್ತಾನೆ. ಟ್ಯೂಷನ್ ಮುಗಿದ್ಮೇಲೆ ಮನೆಗೆ ಬರ್ಬೇಕಾದ್ರೆ ಇಲ್ಲೊಂದು ಲೈಟ್ ಆಗಿ ಒಂದು ಡಿವಿಯೇಷನ್ ತಗೊಂತಾನೆ. ಇಲ್ಲಿ ಒಂದು ಟೀ ಅಂಗಡಿ ಇದೆ. ಈ ಟೀ ಅಂಗಡಿ ಹತ್ರ ದಮ್ ಹೊಡಿಯಕ್ಕೆ ಬರ್ತಾನೆ. 8:00ವರೆಗೆ ಅಪ್ಪ ಚಿಕ್ಕಪ್ಪ ಇಬ್ರು ಮನೆಗೆ ಬರ್ತಾರೆ. ಆಮೇಲೆ ಅಶೋಕ್ ಮನೆಯಿಂದ ಹೊರಗಡೆ ಬರಲ್ಲ. ವೀಕೆಂಡ್ಸ್ ಅಲ್ಲಿ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತಾನೆ. ಅಲ್ಲೂ ಒಬ್ನೇ ಸಿಕ್ಕಲ್ಲ. ಅವ್ನು ನಮ್ಗೆ ಒಂಟಿಯಾಗಿ ಸಿಗೋದು ಈ ಟೀ ಅಂಗಡಿ ಹತ್ರ ಮಾತ್ರ. ಏಯ್, ನನ್ನ ಬಿಟ್ಟು ಬೇರೆ ಯಾವನ ಜೊತೆ ಸುತ್ತಾಡಕ್ ಶುರು ಮಾಡಿದ್ಯಾ? That is none of the business. ಹೇಗೆ ನನ್ನ ಬಿಸ್ನೆಸ್ ಆಗಲ್ಲ? 6 ತಿಂಗಳಿಂದ ನೀನ್ ನನ್ನ ಜೊತೆಗಿದ್ಯಾ. ನೀ ನನ್ನ ಗರ್ಲ್ ಫ್ರೆಂಡ್ ಅಂತ ಆದ್ಮೇಲೆ ನೀನ್ ಕೇಳಿದ ಜಾಗ ಕರ್ಕೊಂಡು ಹೋಗಿದ್ದೀನಿ. ನೀನ್ ಕೇಳಿದ್ದೆಲ್ಲ ಕೊಡ್ಸಿದೀನಿ. ಸುಮ್ನೆ ಕರ್ಕೊಂಡು ಹೋದ್ಯಾ? ಸುಮ್ನೆ ನಾನು ಕೇಳಿದ್ದೆಲ್ಲ ಕೊಡಿಸ್ತೀಯಾ? ನಂದಿ ಹಿಲ್ಸು, ಕಬ್ಬನ್ ಪಾರ್ಕು ಕೆಲವೊಂದ್ಸಲಿ ನೀನ್ ಕಾರಲ್ಲಿ. ನೀನ್ ಏನೇ ಮಜಾ ಮಾಡ್ಕೊಂಡ್ರು ನಾನು ನಿನಗ್ ಬೇಡ ಅಂದಿಲ್ಲ. ನಿನಗೂ ಖುಷಿ ಇರತ್ತಾನೆ? ಇಲ್ಲ ಅಂತ ಯಾರು ಹೇಳಿದ್ದು? ಆದ್ರೆ ನಾನು ಈ ತರ ಓವರ್ ಸೆಂಟಿ ಇಲ್ಲ. ಅಂದ್ರೆ ನಿನ್ನ ಅನುಕೂಲ ತಕ್ಕಂಗೆ ಕಣ್ಕಂಡ್ ಹುಡುಗರ್ನ ಚೇಂಜ್ ಮಾಡೋ ಹುಡುಗಿನ? ನೀನ್ ಯಾವ ಶ್ರೀರಾಮಚಂದ್ರ ಅಂತ ನನ್ ಮೇಲೆ ಗೂಬೆ ಕೂರಿಸ್ತಿದ್ಯಾ? ನೀನು ನನ್ ಜೊತೆ ಟೈಮ್ ಪಾಸೇ ಮಾಡ್ತಿದ್ದು. ನಿನಗೆ ನನ್ಗಿಂತ ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರೆ ನೀನು ಇದೇ ಮಾಡ್ತಿದ್ದೆ. ಇವಾಗ ನಾನು ಅದನ್ನೇ ಮಾಡ್ತಿರೋದು. ಜಾಸ್ತಿ ಎಗರಾಡಕ್ ಹೋಗ್ಬೇಡ. ಏನೋ ನನ್ಗಿಂತ ಗುಡ್ ಲುಕಿಂಗ, ನನ್ಗಿಂತ ಶ್ರೀಮಂತನ? ಅದ್ ಮಾತ್ರ ಅಲ್ಲ, ನಿನ್ಗಿಂತ ಫಾಸ್ಟ್ ಅವನು, ನಿನ್ಗಿಂತ ರೊಮ್ಯಾಂಟಿಕ್ ಅವನು. ಏನೇ ಮಾತಾಡ್ತಿದ್ಯಾ? ಹುಡುಗಿ ಮೇಲೆ ಕೈ ಮಾಡ್ತೀಯ ನೀ? ನಿನ್ ಮೇಲೆ ಕೈ ಮಾಡೋದ್ಕಿಂತ ಮುಂಚೆ ನೀನ್ ಗಂಡ್ಸಲ್ ಅಂತ ಕಂಫರ್ಮ್ ಮಾಡ್ಕೊಂಡ್ ತಿಂತಾಳೆ. ಅಶೋಕ್ ಬಿಡು. ಅಶೋಕ್ ನಿನಗೈತೆ ಕಣೋ, ಒಂಟ್ಯಾಕ್ ಸಿಗೋ. ನಿನಗೈತೆ ಮಂಜ. ಟೈಮ್ ಅಡ್ರೆಸ್ ಇವಾಗ್ಲೇ ಹೇಳ್ತೀನಿ ಮಗನೇ. ನಾನು ನೋಡಿದ್ರೆ ನೀನ್ ಬದುಕದೇ ಇಲ್ಲ, ಹೇಳ್ತಾ ಇದ್ದೀನಿ. ನೀನ್ ಹೇಳಿದ್ದೆಲ್ಲ ಗಮನಿಸ್ದೆ. ಅಶೋಕ್ ದಮ್ ಹೊಡಿಯಕ್ ಹೋದ್ರೆ ಜೊತೆಲಿ ಯಾರನ್ನಾದ್ರೂ ಫ್ರೆಂಡ್ ಕರ್ಕೊಂಡು ಹೋಗ್ತಾನೆ. ಯಾವಾಗ್ಲೂ ಫ್ರೆಂಡ್ಸ್ಗಳನ್ನ ಕರ್ಕೊಂಡು ಹೋಗಲ್ಲ. ಅಕಸ್ಮಾತ್ ಯಾರು ಸಿಕ್ಕಿಲ್ಲ ಅಂದ್ರೆ ಒಂದೊಂದ್ಸಲ ಒಬ್ನೇ ಹೋಗ್ತಾನೆ. ಅವ್ನು ಯಾವತ್ತು ಒಬ್ಬನೇ ಹೋಗ್ತಾನೆ ಅನ್ನೋದನ್ನ ಫಾಲೋ ಮಾಡಿ ಯಾರಾದ್ರೂ ಒಬ್ರು ನಮಗೆ ಸಿಗ್ನಲ್ ಕೊಟ್ರೆ ಒಂದು ಕೆಲಸ ಮಾಡೋಣ. ಅವ್ನು ಹೋಗೋ ದಾರಿಲಿ ನಾನು ಕಾಯ್ತಾ ಇರ್ತೀನಿ. ಅವ್ನು ಒಬ್ಬನೇ ಪಾಸ್ ಆದ ಅಂದ್ರೆ ತಕ್ಷಣ ನಾನು ನಿಮಗೆ ಕಾಲ್ ಮಾಡಿ ಹೇಳ್ತೀನಿ. ಈ ಸ್ಟುಪಿಡ್ಸ್ ರೂಲ್ ನಂಬರ್ 1, ನಾವು 3 ಜನ ಮೊಬೈಲ್ಗಳನ್ನ ಯೂಸ್ ಮಾಡೋದನ್ನ ಬಿಡಬೇಕು. ಅಕಸ್ಮಾತ್ ಪೊಲೀಸ್ವರೆಗೂ ಹೋದ್ರೂ ಕ್ರೈಮ್ ಆಗಿದ್ದ ಲೊಕೇಶನ್ ಅಲ್ಲಿ ನಮ್ಮ ಮೊಬೈಲ್ ನಂಬರ್ ಟ್ರೇಸ್ ಆಯ್ತು ಅಂದ್ರೆ ಆಮೇಲೆ ಮುಗೀತು ನಮ್ಮ ಕತೆ. ಮತ್ತೆ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡೋದು ಹೇಗೆ? ನೋಡು, ನಾನು ನೀನು ದಮ್ಮಂಗಡಿ ಹತ್ರ ನಿಂತ್ಕೊಂಡಿರೋಣ. ಅಶೋಕ್ ಹೊಡ್ತಾ ಇದ್ದಂಗೆ ಜಮೀಲ್ ನಮ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ. ಇದಕ್ಕೆ ಬೇಕಾಗಿರೋದು ಬರೀ 2 ಮೊಬೈಲ್. ಜಮೀಲ್, ನಿಮ್ಮ ಅಂಕಲ್ ಅಂಗಡಿಲಿ 1-2 ಮೊಬೈಲ್ ಸಿಗುತ್ತೇನಾ? ಮೊಬೈಲ್ ಏನೋ ಸಿಗುತ್ತೆ. ಸಿಮ್ ಕಾರ್ಡು? ಸಿಮ್ ಕಾರ್ಡ್ ಏನು ದೊಡ್ಡ ವಿಷಯನಾ? ಬೇರೆ ಐಡಿ ಯೂಸ್ ಮಾಡ್ಕೊಂಡು ಸಿಮ್ ಕಾರ್ಡ್ ತಗೊಂಡ್ರೆ ಆಯ್ತು. ಐಡಿಯಲ್ ಸಿಗುತ್ತಾ ಮಗ? ಅದು ಭಾರಿ ಸಿಂಪಲ್ ಕಣೋ. ಮಾದೇವು, ಹಾಂ ಆರ್ಡರ್ ಕೊಟ್ಟಿದ್ದೆ. ಮಾತಾಡ್ತೀನಣ್ಣ. 2 ದಿವಸ ಕೊಟ್ಬಿಡ್ತಾರಂತೆ. ಏನು 2 ದಿವಸ ಕೊಟ್ಬಿಡ್ತಾರೆ? ಅವ್ರು ಕೊಡೋದ್ರಲ್ಲಿ ಇದ್ದಾರೆ. ಇನ್ಮೇಲೆ ಅವ್ರಿಗೆ ಆರ್ಡರ್ ಕೊಡ್ಬೇಡ. ಆ ಭವಾನಿ ಕನ್ಸ್ಟ್ರಕ್ಷನ್ಗೆ ಬೆಳಿಗ್ಗೆ ಚೆಕ್ ಕೊಡು ಅಂತ ಹೇಳಿದ್ದಲ್ಲ, ಕೊಟ್ಟ? ಅಶೋಕಕ್ಕೆ ಕೊಟ್ಟಿದ್ದೀನಿ. ಅವ್ರ ಕಾಲೇ ಹತ್ರ ಆಫೀಸು ಹೋಗ್ತಾ ಅವನೇ ಕೊಡ್ತಾನೆ. ಸರಿ. ತುಂಬ ಸುಸ್ತಾಗ್ಬಿಟ್ಟಿದೆ, ಆಫೀಸಲ್ಲಿ ತುಂಬ ಕೆಲಸ. ಬೇಗ ಬಡಿಸೆ. ಏನು ಅಡುಗೆ? ಅನ್ನ ಟೊಮಟೊ ಸಾರು ರೀ. ಇವತ್ತು ಸಾರ ತರಕಾರಿ ಕೊಟ್ಟು ಮಾಡಬಾರ್ದಾ? ಏನೇ ನೀನು ಅವಾಗಲಿಂದ ಫೋನಲ್ಲೇ ಇದೆಯಾ? ಏನಾಯ್ತು? ರೀ, ಅಶೋಕಂಗೆ ಫೋನ್ ಮಾಡ್ತಾ ಇದ್ದೀನಿ. ಅವ್ನ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಟ್ಯೂಷನ್ ಬಿಡೋದು 8 ಗಂಟೆಗೆ. ಆಗಲೇ ನೋಡಿ 10 ಗಂಟೆ ಆಯಿತು, ಇನ್ನೂ ಮನೆಗೆ ಬಂದಿಲ್ಲ ಅವನು. ಇನ್ನೂ ಬಂದಿಲ್ವ ಅವನು? ನಾನೆಲ್ಲೋ ಅವಾಗಲೇ ಬಂದು ರೂಮ್ನಲ್ಲಿದ್ದಾನೆ ಅಂದ್ಕೊಂಡಿದ್ದೆ. ಯಾವತ್ತೂ ಲೇಟ್ ಮಾಡ್ದವನಲ್ಲ, ನಾವು ಬರೋ ವೇಳೆ ಬಂದ್ಬಿಡ್ತಾ ಇದ್ದ ಅಲ್ವಾ? ಅಕ್ಕ, ಅವ್ನ ಟ್ಯೂಷನ್ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಫೋನ್ ಮಾಡಕ್ಕ? ಮಾಡ್ತೀನಿ.
ಹಲೋ, ಮಗನ ಜೀವದ ಮೇಲೆ ಆಸೆ ಇದೆ ತಾನೇ? ವಾಟ್ ನಾನ್ಸೆನ್ಸ್? ಯಾರು ನೀನು? ಮಗ ಮನೆಗೆ ಬಂದೆ ನನ್ನ ಟೆನ್ಷನ್ನೇ ಇಲ್ವಾ ನಿಮ್ಗೆ? ಅಥವಾ ಪರ್ಮನೆಂಟ್ ಆಗಿ ಬರ್ದೇ ಇದ್ರು ನಡೆಯುತ್ತಾ? ಏಯ್, ಏನ್ ಹೇಳ್ತಿದ್ಯಾ? ಯಾರ ನೀನು? ಅದರಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮ ಮಗ ನಮ್ಮ ಹತ್ರ ಇದ್ದಾನೆ. ನಿಮ್ಮ ಮಗ ಜೀವಂತವಾಗಿ ಮನೆಗೆ ಬರ್ಬೇಕಂದ್ರೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ 10 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಬೇಕು. ಏಯ್, ಎಲ್ಲಿ ನನ್ನ ಮಗ? ನಾನು ಅವನ ಹತ್ರ ಈಗ ಮಾತಾಡ್ಬೇಕು. 1 ನಿಮಿಷ ಇರಿ. ಏಯ್, ನಿಮ್ಮಪ್ಪ ಫೋನ್ ಮಾಡೋನೆ, ಮಾತಾಡೋ. ಹಲೋ ಹಲೋ ಅಪ್ಪ. ಹಲೋ ಅಶೋಕ, ಎಲ್ಲಿದ್ಯೋ? ಏನಾಯ್ತು? ಅಪ್ಪ, ಇವ್ರು ಯಾರು ಲೋಫರ್ಗಳು ನನ್ನ ಕಿಡ್ನಾಪ್ ಮಾಡ್ಬಿಟ್ಟಿದಾರಪ್ಪ. ಮುಖ ಬಟ್ಟೆ ಕಟ್ಟಿ ಕೈ ಕಾಲೆಲ್ಲ ಕಟ್ಬಿಟ್ಟಿದ್ದಾರೆ. ದಯವಿಟ್ಟು ನನ್ನ ಬಂದು ಬಿಡಿಸ್ಕೊಂಡು ಹೋಗಿಪ್ಪ. ಏಯ್ ಬಿಡ್ರೋ, ಬಿಡ್ರೋ. ಕೇಳಿಸ್ಕೊಂಡಾಯ್ತಲ್ಲ, ನಾಳೆ ಬೆಳಗ್ಗೆ 10 ಲಕ್ಷ ರೂಪಾಯಿ ರೆಡಿ ಮಾಡ್ಕೋ. ಎಲ್ ಬರ್ಬೇಕು, ಏನ್ ಮಾಡ್ಬೇಕಂತ ನಾನ್ ಫೋನ್ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಪೊಲೀಸು ಗೀಲೀಸು ಅಂತ ಏನಾದ್ರು ಹೋದ್ರೆ ನಿಮ್ ಮಗ ಜೀವಂತವಾಗಿ ಅಂತೂ ಸಿಗಲ್ಲ. ಇಲ್ಲ, ಆತರ ಏನೂ ಆಗಲ್ಲ. ನಿಮ್ಗೆ ದುಡ್ಡು ತಾನೇ ಬೇಕು, ನಾನು ಕೊಡ್ತೀನಿ. ಆದ್ರೆ ನನ್ನ ಮಗನಿಗೇನು ಆಗ್ಬಾರ್ದು. ನಾನು ಪೊಲೀಸರ ಹತ್ರ ಹೋಗಲ್ಲ. ಹಲೋ ಹಲೋ, ಯಾರ್ದ್ರಿ ಫೋನು? ನಮ್ಮ ಅಶೋಕನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದೆ. 10 ಲಕ್ಷ ರೂಪಾಯಿ ಕೇಳ್ತಾನೆ. 10 ಲಕ್ಷನ? ಏನಾಯ್ತು ಮಗ? ಏನಂದ್ರು? 10 ಲಕ್ಷ ರೂಪಾಯಿ ಕೊಡ್ತಾರಂತ. ಯಾ ಕಮಲ್ ಕರ್ದೆ ಬಾಯ್. ಸೂಪರ್ ಮಗ, ಸೂಪರ್. ಈಗಲೂ ಹೇಳ್ತಾ ಇದ್ದೀನಿ, ನಾವು ಪೊಲೀಸರು ಸಹಾಯ ತಗೋಣ, ಇಮಿಡಿಯೇಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಪೊಲೀಸರ ಹತ್ರ ಹೋದ್ರೆ ಅಶೋಕನ್ ಸಾಯಿಸ್ತೀವಿ ಅಂತ ಹೆದರ್ಸ್ತಾ ಇದಾರಲ್ಲಪ್ಪ. ಅಯ್ಯೋ, ಅವ್ರು ಎಷ್ಟು ಕೇಳ್ತಾರ ಅಷ್ಟು ದುಡ್ಡು ಕೊಟ್ಬಿಟ್ಟು ಕರ್ಕೊಂಬಂದೇ ರೀ. ಅವನಿಗಿನ್ನ ನಮಗೆ ದುಡ್ಡು ಮುಖ್ಯ ಅಲ್ಲ ರೀ. ಅದಕ್ಕೆ ಅವ್ರು ದುಡ್ಡು ತಗೊಂಡು ಬಿಡಲಿಲ್ಲ ಅಂದ್ರೆ ಏನು ಮಾಡೋದು? ಯಾಕೆ ಬಿಡಲ್ಲ? ಬಿಟ್ಟೇ ಬಿಡ್ತಾರೆ. ಅವ್ರಿಗೆ ಬೇಕಾಗಿರೋದು ದುಡ್ಡು. ದುಡ್ಡು ಕೊಟ್ರೆ ಯಾಕೆ ಬಿಡಲ್ಲ? ಈ ಪೊಲೀಸು ಗೀಲೀಸು ಅಂತ ಹೋದ್ರೇನೆ ರಗಳೆ. ಅಣ್ಣ, ನೀನು ಅರ್ಥ ಮಾಡ್ಕೋತಾ ಇಲ್ಲ. ನೀನು ಪೊಲೀಸವ್ರಿಗೆ ಹೇಳ್ದೆ ಅವ್ರು ದುಡ್ಡು ಕೊಟ್ರೆ ಅವ್ರ ಕೆಲಸ ಸುಲಭ ಆಗುತ್ತೆ. ಮತ್ತೆ ಅಶೋಕ್ನ ಕಿಡ್ನಾಪ್ ಮಾಡೋದಂತ ಏನು ಗ್ಯಾರಂಟಿ? ಆಮೇಲೆ ನೋಡೋಣ. ಈಗ ನಮ್ಮ ಮಗ ಕ್ಷೇಮವಾಗಿ ಮನೆಗೆ ಬರೋದು ಮುಖ್ಯ. ನಮಗೂ ಅದೇ ಮುಖ್ಯ ಆತ್ಗೆ. ಆದ್ರೆ ಹೋಗ್ಲಿ, ಬಿಟ್ಬಿಡೋ ಮಾದೇವ. ಅಲ್ಲಮ್ಮ ಸುಜಾತ, ನೀನು ಪ್ರತಿನಿತ್ಯ ದೇವ್ರನ್ನ ಪೂಜೆ ಮಾಡ್ಬೇಕಾದ್ರೆ ಏನು ಕೇಳ್ಕೊಡ್ತೀಯ ಹೇಳು? ನಮ್ಗೊಂದು ಮಗು ಕೊಡಪ್ಪ ದೇವ್ರಿ ಅಂತ ತಾನೆ. ಮಕ್ಕಳಿದವ್ರ ಸಂಕಟ ಏನು ಅಂತ ನನ್ಗೆ ಚೆನ್ನಾಗಿ ಗೊತ್ತು ಕಣ. ಆದ್ರೆ ಇರೋ ಒಬ್ಬ ಮಗನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀವ ಅನ್ನೋ ಭಯ ಅದಕ್ಕಿಂತ ದೊಡ್ಡದು. ಬೇಡ ಕಣ, ರಿಸ್ಕ್ ತೊಳೋದು ಬೇಡ. ಅವ್ರು ಕೇಳಿದಷ್ಟು ಬಿಸಾಕಿ ಅವನ್ನ ಕರ್ಕೊಂಡ್ಬರ್ತೀನಿ. ಅಶೋಕ ಸೇಫ್ ಆಗಿ ಮನೆಗೆ ಬಂದ್ರೆ ಅಷ್ಟೇ ಸಾಕು. ಸರಿ, ನಾನು ಜೊತೆಗೆ ಬರಲಾ? ಬೇಡಪ್ಪ, ಆಮೇಲೆ ಒಂದು ಹೋಗಿ ಇನ್ನೊಂದಾದತ್ತು. ಅವರು ನನ್ಗೊಬ್ಬನಿಗೆ ಬರಕ್ಕೆ ಹೇಳಿದ್ದಾರೆ. ನಾನು ಹೋಗಿ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಬರ್ತೀನಿ.